ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಇವತ್ತೇನಪ್ಪ ಅಂತಂದರೆ ಸಂಡಿಗೆ ಮಾಡ್ತಾಯಿದ್ದೀನಿ. ಅಕ್ಕಿ ಹಸಿಟ್ಟನ್ನ ಬಳಸ್ಕೊಂಡು ಸಂಡಿಗೆ ಮಾಡ್ತಾಯಿದ್ದೀನಿ. ಅಳತೆ ಪ್ರಕಾರ ಮಾಡ್ತಾಯಿದ್ದೀನಿ. ನಿನ್ನೆ ಕಡ್ಡಿ ಸಂಡಿಗೆ ಮಾಡಿದ್ದೀನಿ. ಇವತ್ತು ಅಕ್ಕಿ ಹಪ್ಪಳದ ಥರ ಸಂಡಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ. ಮೊದಲಿಗೆ 1-2 ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿ, ದಪ್ಪ ಸಬ್ಬಕ್ಕಿನ ನೆನೆಸ್ಕೊಂಡಿದ್ದೀನಿ. ಒಂದು 6 ಗಂಟೆ ಕಾಲ ನೆನೆಸ್ಕೊಂಡಿದ್ದೀನಿ. ಅಂದರೆ ಬೆಳಗ್ಗೆ ನೆನೆಸಿದ್ದೀನಿ ಒಂದು 7 ಗಂಟೆಗೆ. ಮೊನ್ನೆ ನಾನು ಇವಾಗ ಈ ವಿಡಿಯೋ ಮಾಡ್ತಾ ಇರೋದು ಒಂದು 2 ಗಂಟೆ ಟೈಮ್ಗೆ. ಅಷ್ಟೊತ್ತಿಗೆ ಚೆನ್ನಾಗಿ ನೆಂದೋಗಿದೆ. ಈಗ ಒಂದು ದಪ್ಪ ತಳದ ಬಾಣಲಿನ ತೊಗೊಂಡಿದ್ದೀನಿ. ಅದಕ್ಕೆ 6 ಕಪ್ಪು ನೀರನ್ನು ಸೇರಿಸ್ತಾ ಇದ್ದೀನಿ. ಈ ನೀರಿಗೆ ಕಪ್ಪು ಜೀರಿಗೆ, 1 ಸ್ಪೂನು ಮಾಮೂಲಿ ಜೀರಿಗೆನೂ ಹಾಕ್ಕೋಬೋದು, ಇಲ್ಲ ಶಾಜೀರ ಹಾಕ್ಕೋಬೋದು. ನಾನು ಕಪ್ಪು ಜೀರಿಗೆ, ಓಂಕಾಳು ಚೆನ್ನಾಗಿ ಜೀರ್ಣ ಆಗಲಿ ಅಂತೇಳಿ ಓಂಕಾಳು ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ನೆನೆಸಿದ ಸಬ್ಬಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಅಷ್ಟೊತ್ತಿಗೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ, ಆ ನೀರಿಗೆ ಮಿಕ್ಸ್ ಆಗಿಬಿಡುತ್ತೆ. ಸಬ್ಬಕ್ಕಿ ಸೇರಿಸೋದ್ರಿಂದ ಸಂಡಿಗೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ, ಗರಿ ಗರಿಯಾಗಿ ಬರುತ್ತೆ, ಗರಿ ಗರಿಯಾಗಿ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸಬ್ಬಕ್ಕಿನ ಸೇರಿಸಿದ್ದೀನಿ. ಬರೀ ಸಬ್ಬಕ್ಕಿಯಲ್ಲೇ ಸಂಡಿಗೆ ಮಾಡ್ಕೋಬೋದು. ಇರಲಿ ಅಂತೇಳ್ಬಿಟ್ಟು ನಾನು ಅಕ್ಕಿ ಹಸಿಟ್ಟು ಜೊತೆಗೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಯಾವುದೇ ರೀತಿಯಾದ ಸೋಡಾ ಸೇರಿಸಿಲ್ಲ. ಸೋಡಾ ಹಾಕೋದು ಬೇಡ ಅಂತೇಳ್ಬಿಟ್ಟು ನಾನು ಸಬ್ಬಕ್ಕಿನ ರುಚಿ ಬರಲಿ ಅಂತೇಳ್ಬಿಟ್ಟು ಹಾಕ್ತಿದ್ದೀನಿ. ಈಗ 1 ಕಪ್ಪು ಅಷ್ಟು ಅಕ್ಕಿ ಹಸಿಟ್ಟನ್ನ ತೊಗೊಂಡಿದ್ದೀನಿ, ಒಣ ಅಕ್ಕಿ ಹಸಿಟ್ಟು. ಇದಕ್ಕೆ 2 ಲೋಟ ನೀರು ಸೇರಿಸಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೆಂದೋಗಿದೆ. ಈಗ ಖಾರಕ್ಕೆ ತಕ್ಕಂಗೆ ನಾನು ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಒಣ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು. ಇರಲಿ ಅಂತೇಳ್ಬಿಟ್ಟು ನಾನು ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಬೇಕಾದರೆ ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕ್ಕೋಬೋದು. ಬೇಡ ಅಂತೇಳ್ಬಿಟ್ಟು ನಾನು ಬರೀ ಹಸಿಮೆಣಸಿನ್ಕಾಯಿನ ಜಜ್ಕೊತಾ ಇದ್ದೀನಿ. ಮಿಕ್ಸಿಗೆಲ್ಲ ಹಾಕಲಿಲ್ಲ. ಮಿಕ್ಸಿಗೆ ಹಾಕಿದ್ರೆ ಸಿಗೋದಿಲ್ಲ ಅಂತೇಳಿ ಒರಳು ಹಾಕಿ ಕುಟ್ಟಿ ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ಹಾಕ್ಕೋಬೇಕು. ಉಪ್ಪು ರೋಸ್ ಆಗಿಬಿಡುತ್ತೆ, ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ಸಂಡಿಗೆಗೆ ಯಾವತ್ತೂ ಅಷ್ಟೇ ಉಪ್ಪು ಸ್ವಲ್ಪ ಕಡಿಮೆನೇ ಬಳಸ್ಕೋಬೇಕು. ಈಗ ಚೆನ್ನಾಗಿ ಬೇಗ ಕುದೀಲಿ ಅಂತೇಳ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಈಗ ನೋಡಿ, ಬೆಂದೋಗಿದೆ ಚೆನ್ನಾಗಿ, ನೀರು ಕುದಿ ಬಂದಿದೆ. ಸಂಡಿಗೆಗೆ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಹಸಿ ಹಿಟ್ಟನ್ನ, ಅದು ಗಂಟಿಲ್ಲದೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದನ್ನು ನಿಧಾನವಾಗಿ ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹೈ ಫ್ಲೇಮ್ ಇಟ್ಟರೆ ಮೇಲೆಲ್ಲ ಹರಡ್ಬಿಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮ್ ಇಟ್ಕೊಂಡು ಸಣ್ಣಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಟ್ಟರೆ ತಳ ಹಿಡ್ದುಬಿಡುತ್ತೆ, ಗಂಟಾಗಿಬಿಡುತ್ತೆ. ಅದಕ್ಕೋಸ್ಕರ ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಅಕ್ಕಿ ಹಸಿಟ್ಟೆಲ್ಲ ಹಾಕಿ ಒಂದು 20 ನಿಮಿಷ ಕುದಿಸ್ಕೊಂಡ್ರೆ ನಾವು ಸಂಡಿಗೆ ಬಿಡೋದಕ್ಕೆ ಅಕ್ಕಿ ಹಸಿಟ್ಟು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕೈ ಆಡ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಅಂಗಡಿಯಲ್ಲಿ ಕೂಡ ಸಿಗತ್ತೆ, ಆದರೆ ಮನೇಲಿ ಮಾಡೋದು ಒಂಥರ ತೃಪ್ತಿ ಅನಿಸುತ್ತೆ. ಅಂಗಡಿಯಲ್ಲಿ ನಾವು ಮನೆಯಲ್ಲೇ ಇಷ್ಟೊಂದು ಕೇರಿಂಗ್ ಮಾಡಿಕೊಂಡು ಮಾಡಿದ್ರೇ ಡಸ್ಟು ಅದು ಇದು ತುಂಬಿಕೊಳ್ಳುತ್ತೆ. ಇನ್ನು ಅಂಗಡಿಗಳಲ್ಲಿ ಇನ್ನೇ ಹೇಗಿರುತ್ತೆ. ಅದಕ್ಕೋಸ್ಕರ ಮನೆಯಲ್ಲೇ ಲೇಟ್ ಆದರೂ ಪರವಾಗಿಲ್ಲ, ಆರಾಮಾಗಿ ಮಾಡ್ಕೋಬೋದು. ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಸಾಕು, ಎಲ್ಲ ರೆಡಿ ಆಗಿಬಿಡತ್ತೆ ನೀಟಾಗಿ. ನಮಗಿಷ್ಟ ಆಗೋ ಥರ ನಾವು ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಬೆಂದೋಗಿದೆ. ಮುಟ್ಟಿದ್ರೆ ಅಂಟಬಾರ್ದು, ಆಗ ಆ ರೀತಿ ಬೇಯಿಸ್ಕೊಂಡ್ರೆ ಸಾಕು. ಈಗ ನೋಡಿ, ಒಂದು ಕವರ್ ಮೇಲೇನೋ, ಒಂದು ಟವಲ್ ಮೇಲೇನೋ, ಇಲ್ಲ ಪಂಚೆ ಮೇಲೇನೋ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು. ಮನೇಲೇ ಬಿಸಿಲಿಗೆ ಹಾಕಿದ್ರೆ ಬೇಗ ಒಣಗೋಗ್ಬಿಡುತ್ತೆ. ಬೆಳಗ್ಗೆ ಹಾಕಿದ್ರೆ ಸಂಜೆ ಅಷ್ಟೊತ್ತಿಗೆ ಒಣಗೋಗುತ್ತೆ. ಆದರೆ ಮೇಲೆ ಹಾಕೋದಕ್ಕೆ ಚಾನ್ಸ್ ಇಲ್ಲ. ಅದಕ್ಕೋಸ್ಕರ ಫ್ಯಾನ್ ಕೆಳಗೆ ಮನೆಯಲ್ಲೇ ಹಾಕ್ತಾಯಿದ್ದೀನಿ ಒಂದೊಂದಾಗಿ. ಇನ್ನು ಸ್ಪೂನಲ್ಲೂ ಬಿಡ್ಬೋದು. ಸ್ಪೂನಲ್ಲಿ ಬಿಟ್ಟರೆ ಲೇಟ್ ಆಗಿಬಿಡತ್ತೆ ಅಂತೇಳ್ಬಿಟ್ಟು ನಾನು ಸೌಟಲ್ಲೇ 1 ಸ್ಪೂನ್ಗೆ ಒಂದು ಸೌಟಿನ ಅಕ್ಕಿ ಹಸಿಟ್ಟಿಗೆ ಒಂದು ದೊಡ್ಡದಾಗುವಂಥ ಹಪ್ಪಳ ಸೈಜ್ಗೆ ಹಾಕ್ತಾಯಿದ್ದೀನಿ. ನಮ್ಗೆ ಯಾವ ಸೈಜ್ ಬೇಕಾದರೂ ಬಿಡ್ಬೋದು. ಸಣ್ಣದು ಬಿಡ್ಬೋದು, ದೊಡ್ಡದು ಬಿಡ್ಬೋದು, ಇನ್ನೂ ಅಗಲ ಕೂಡ ಬಿಡ್ಬೋದು. ಅಗಲ ಬಿಟ್ಟು ತೆಗಿಯೋದು ಕಷ್ಟ, ಎಣ್ಣೆಗೆ ಹಾಕೋದು ಕಷ್ಟ ಅಂತೇಳ್ಬಿಟ್ಟು ಮೀಡಿಯಮ್ಮಾಗಿ ಒಂದು ಸೌಟಿಗೆ ಒಂದು ಹಪ್ಪಳ ಸೈಜ್ ಸಂಡಿಗೆ ಬಿಡ್ತಾಯಿದ್ದೀನಿ. 1/4 kg ಅಷ್ಟು ಹಸಿ ಹಿಟ್ಟಿಗೆ 100 ಹಪ್ಪಳ ಆದರೂ ಆಗುತ್ತೆ. ಈಗ ನಾನು ನೆನ್ನೆ ಕಡ್ಡಿ ಹಪ್ಪಳಕ್ಕೂ 1/4 kg ಹಸಿಟ್ಟು ತೊಗೊಂಡಿದ್ದೆ. ಈಗಲೂ 1/4 kg ಹಸಿಟ್ಟು ತೊಗೊಂಡಿದ್ದೀನಿ. 96 ಆಗಿತ್ತು. ಸೈಜ್ ಚಿಕ್ಕದು ಮಾಡಿಕೊಂಡ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ. ನೋಡಿ, ಇದು ನೆನ್ನೆ ಬಿಟ್ಟಿದ್ದು ಕಡ್ಡಿ ಹಪ್ಪಳ. ಬೆಳಗ್ಗೆ ಬಿಟ್ಟಿದ್ದು, ಬೆಳಗ್ಗೆಯಿಂದ ಸಂಜೆ
ಒಂದು ರಾತ್ರಿ ಚೆನ್ನಾಗಿ ಒಣಗೋಗಿದೆ. ಈಗ ತೆಗೆದುಬಿಟ್ಟು ಮತ್ತು ಬಿಸಿಲಲ್ಲಿ ಒಂದು 2 ದಿವಸ ಇಟ್ಟರೆ ಒಣಗೋಗುತ್ತೆ. ಇದು ಅಷ್ಟೆ, ಈ ಹಪ್ಪಳ ಒಂದು ಹಗಲು ಒಂದು ರಾತ್ರಿ ಚೆನ್ನಾಗಿ ಫ್ಯಾನ್ ಕೆಳಗೆ ಒಣಗಿಬಿಟ್ರೆ ಆಮೇಲೆ ತೆಗೆದುಬಿಟ್ಟು ಬಿಸಿಲಲ್ಲಿ ಒಂದು 2 ದಿವಸ ಒಣಗಿಸಿದ್ರೆ 2 ವರ್ಷ ಆಗಲಿ ಹುಳ ಆಗಲಿ ಏನು ಬೀಳೋದಿಲ್ಲ, ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ಸಂಡಿಗೆ ಮಾಡಿದೆ ಅಂತ ಅಳತೆ ಪ್ರಕಾರವಾಗಿ ತುಂಬ ಸುಲಭವಾಗಿ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ ನನಗೆ. ಯಾವುದೇ ಕೆಲಸ ಇಷ್ಟಪಟ್ಟು ಮಾಡಿದ್ರೆ ಕಷ್ಟ ಅನಿಸಲ್ಲ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ ಫ್ರೆಂಡ್ಸ್.